ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ಎಲ್ಸಿ ಎಕ್ಸಾಮ್ ತೀರ್ಣ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈಗ ಪರೀಕ್ಷೆ ಬಹುತೇಕ ವಿದ್ಯಾರ್ಥಿಗಳು ಬರೆದಿರಾ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖ ಮಾಹಿತಿನ ಇಲಾಖೆ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಅದೇನಿತ್ತು ಅಂತ ತಿಳ್ಕೊಂತಾರೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಜುಲೈ 5ನೇ ತಾರೀಕಿನಿಂದ ಜುಲೈ ತಿಂಗಳ 5ನೇ ತಾರೀಕಿನಿಂದ ಜುಲೈ ತಿಂಗಳ 12ನೇ ತಾರೀಕು 2025 ತನಕ ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆನ ವಿದ್ಯಾರ್ಥಿಗಳು ಬರೀತಾ ಇರೋದಾಗಿರುತ್ತೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಇದೀಗ ಮಾಹಿತಿನ ಕೊಟ್ಟಿರೋದೇನೆಂದರೆ ವಿದ್ಯಾರ್ಥಿಗಳಿಗೆ ಬಹುತೇಕ ವಿದ್ಯಾರ್ಥಿಗಳು ಪರೀಕ್ಷೆನ ಬರೆದಿರೋ ಅಂದರೆ ಎಸ್ಎಲ್ಸಿ ಎಕ್ಸಾಮ್ 1 ಮತ್ತು 2 ಬರೆದಂಥ ವಿದ್ಯಾರ್ಥಿಗಳು ಎನ್ ಸಿ ಅಂತ ಬಂದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಎಸ್ಎಲ್ಸಿ ಎಕ್ಸಾಮ್ 1 ಮತ್ತು 2 ನಲ್ಲಿ ಗೈರು ಹಾಜರಂತ ವಿದ್ಯಾರ್ಥಿಗಳು ಅಥವಾ ಎಸ್ಎಲ್ಸಿ ಎಕ್ಸಾಮ್ ಮತ್ತು 1, 2 ಎರಡನ್ನೂ ಬರೆದ್ರು ಕೂಡ ರಿಸಲ್ಟ್ ನಮಗೆ ಕಡಿಮೆ ಬಂದಿದೆ, ನಮ್ಮ ರಿಸಲ್ಟ್ ಇನ್ಕ್ರೀಸ್ ಆಗಬೇಕು ಅಂತ ಕೂಡ ವಿದ್ಯಾರ್ಥಿಗಳು ಎಸ್ಎಲ್ಸಿ ಎಕ್ಸಾಮ್ ತೀರ್ಣ ಬರೆದಿರ್ತೀರಾ ಅಥವಾ ಕಳೆದ ವರ್ಷಗಳಲ್ಲಿ ಅನುತ್ತೀರ್ಣ ಆಗ್ಬಿಟ್ಟು ಕೂಡ ಎಕ್ಸಾಮ್ನ ಬರೆದಿರ್ತೀರಾ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳಿಗೆ ರಿಸಲ್ಟ್ಗೆ ಕೂಡ ವೆಯ್ಟ್ ಮಾಡ್ತಿರುವಂಥದ್ದಾಗಿರುತ್ತೆ ವಿದ್ಯಾರ್ಥಿಗಳು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸುವಂತಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಕೂಡ ಮಾಡ್ತೀರಿ ಇನ್ಸ್ಟಾಮಲ್ಲಿ. ಇವರು ಡಿಸ್ಕ್ರಿಪ್ಷನ್ನಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ವಿದ್ಯಾರ್ಥಿಗಳು ನೀಡಲಾಗಿದ್ದು ಹೆಚ್ಚುವರಿ ಪ್ರಶ್ನೆ ಡೌಟ್ಸ್ ಏನಿದ್ರು ಕೂಡ ವಿದ್ಯಾರ್ಥಿಗಳು ಅಥವಾ ನಂತರ ಯಾವ ಕೋರ್ಸ್ ತಗೋಬೇಕಾಗಿರುತ್ತೆ, ಸೊ ಏನು ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ ಅಪ್ಡೇಟ್ಸ್ನ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಅದನ್ನು ನೀವು ತಿಳ್ಕೊತಾ ಇರಬಹುದಾಗಿರುತ್ತೆ. ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ, ಜುಲೈ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತ ಪ್ರಕಟ ಆಗುತ್ತೆ. ಅಧಿಕೃತ ದಿನಾಂಕ ಬಂದಾಗ ಕನ್ನಡ ವೆಬ್ಸೈಟ್ ಮಾಹಿತಿನ ಕೊಡ್ತೀವಿ, ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಎಕ್ಸಾಮ್ ಅಂತೂ ಕಂಪ್ಲೀಟ್ ಮಾಡಿದ್ದಾರೆ. ರಿಸಲ್ಟ್ ಬರೋ ತನಕ ಆರಾಮಾಗಿರಿ, ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಎಕ್ಸಾಮ್ ಅಂತ ಆಗಿರುತ್ತಿದ್ದು ರಿಸಲ್ಟ್ ಬಂದ ನಂತರದಲ್ಲಿ ನೀವು ಕಾಲೇಜ್ ಈ ತರ ಬೇರೆ ಬೇರೆ ಅಡ್ಮಿಷನ್ ಆಗುವಂಥದ್ದು ಇರುತ್ತೆ. ಆ ಕಾರಣಕ್ಕೆ ಇರುವಂತಹ ಒಂದು ಸಂದರ್ಭ ಏನಿದೆ ಇದನ್ನ ಕೂಡ ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಆನಂತರ ಕಾಲೇಜಿನ ಮತ್ತೊಂದು ಯೋಚನೆ ಮಾಡ್ತಕ್ಕಂಥದ್ದು ಇರುತ್ತೆ ಹೆಚ್ಚಿಗೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಂದರೆ ಸೊ ವಾರ್ಷಿಕ ಪರೀಕ್ಷೆ 3ನ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಅವರು ಬರೆದಿರತಕ್ಕಂಥ ಉತ್ತರ ಪತ್ರಿಕೆ ಏನಿದಾವಲ್ಲ, ಉತ್ತರ ಪತ್ರಿಕೆ ಅಂದರೆ ವಿದ್ಯಾರ್ಥಿಗಳಿಗೆ ಆನ್ಸರ್ ಪೇಪರ್ಗೆ ಸಂಬಂಧಪಟ್ಟಂತೆ ಅಂದರೆ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಆನ್ಸರ್ ಪೇಪರ್ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಕೀ ಆನ್ಸರ್ನ ಚೆಕ್ ಮಾಡ್ತಾರೆ. ಸೊ ಆ ಒಂದು ಕೀ ಆನ್ಸರ್ಗಳನ್ನು ಅಂದರೆ ಮಾದರಿ ಉತ್ತರಗಳನ್ನು ಮತ್ತು ಕೀ ಆನ್ಸರ್ಗಳನ್ನು ಮತ್ತು ಆಕ್ಷೇಪಣೆ ಸಲ್ಲಿಸೋದು ಕೂಡ ಇದೀಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂತಹ ಒಂದು ಕೀ ಆನ್ಸರ್ ಏನಿರ್ತಾವಲ್ಲ, ಸೊ ಆ ಒಂದು ಕೀ ಆನ್ಸರ್ನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾಹಿತಿನ ಕೊಟ್ಟಿದ್ದಾರೆ, ಬಿಡುಗಡೆ ಕೂಡ ಮಾಡಿದ್ದಾರೆ. ಅದರಲ್ಲಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ ವಿದ್ಯಾರ್ಥಿಗಳು ಕೀ ಆನ್ಸರ್ ಪ್ರಕಾರದಲ್ಲಿ ಅವರು ಬರೆದಿರುವಂತಹ ಮಾರ್ಕ್ಸ್ ಏನಿದೆ ಅಂತ ಆ ಬೇಸ್ ಮೇಲೆ ವಿದ್ಯಾರ್ಥಿಗಳು ಮಾರ್ಕ್ಸ್ ಬರುತ್ತಾ ಏನು ಅಂತ ಅಂದ್ರೆ ಒಂದು ಅಂದಾಜು ಬೇಸ್ ಮೇಲೆ ಅಂದ್ರೆ ಈ ತರ ಬರೆದಿದ್ದೀನಿ ನಾನು ಪಾಸ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ಸ್ ಅನ್ನು ಕೇಳ್ತಾ ಇದ್ದಾರೆ. ಅಂತ ವಿದ್ಯಾರ್ಥಿಗಳು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇದನ್ನ, ಯಾಕಂದ್ರೆ ಕೀ ಆನ್ಸರ್ ನ ಪ್ರಕಾರದಲ್ಲಿ ವ್ಯಾಲ್ಯೂಯೇಷನ್ ಮಾಡೋದಾಗಿರುತ್ತೆ. ಸೊ ಆ ಒಂದು ಪ್ರಕಾರದಲ್ಲಿ ನೀವು ಬರೆದು ಬಂದಿದ್ದೀರಾ ಅಂದ್ರೆ ಆ ಒಂದು ರೀತಿಯಲ್ಲಿ ಬರೆದಿದ್ದೀರಾ ಅಂತಂದ್ರೆ ನೀವು ಓಪನ್ ಇಟ್ಕೋಬೋದಾಗಿರುತ್ತೆ, ಪಾಸ್ ಆಗ್ತೀರಾ, ಜಾಸ್ತಿ ಮಾರ್ಕ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತಂದ್ರೆ ಕೂಡ ಆ ಒಂದು ಬೇಸ್ ಮೇಲೆ ನೀವು ಅನ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ ಸೊ ಅದಕ್ಕೆ ಕೀ ಆನ್ಸರ್ ಗಳನ್ನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಅದನ್ನ ಒಂದು ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಿರಬಹುದಾಗಿರುತ್ತೆ, ಅಲ್ಲಿ ದಿನಾಂಕನೂ ಕೂಡ ಕೊಟ್ಟಿದ್ದಾರೆ. ಆ ದಿನಾಂಕದ ತನಕ ವಿದ್ಯಾರ್ಥಿಗಳು ಅಥವಾ ಪೋಷಕರು ಅಥವಾ ಯಾರ್ಯಾದ್ರೂ ಕೂಡ ಒಂದು ಕೀ ಆನ್ಸರ್ನ ವೀಕ್ಷಣೆ ಮಾಡಿ ಇದರಲ್ಲಿ ಏನಾದ್ರು ಮಿಸ್ಟೇಕ್ ಇದೆ ಇದನ್ನ ಚೇಂಜ್ ಮಾಡಬೇಕು, ಈ ಆನ್ಸರ್ ಅಲ್ಲ ಈ ಆನ್ಸರ್ ಇದು ಕರೆಕ್ಟ್ ಆಗಿರೋದಂತ ಅದಕ್ಕೆ ಎವಿಡೆನ್ಸ್ ಅನ್ನೆಲ್ಲ ಸಬ್ಮಿಟ್ ಮಾಡೋದ್ರ ಮುಖಾಂತರ ಕೂಡ ಅದನ್ನ ಸರಿಪಡಿಸಬಹುದಾಗಿರುತ್ತೆ ಅಂತ ಹೇಳ್ತಾ ಸೊ ಯಾಕಂದ್ರೆ ಅದೇ ಪ್ರಕಾರದಲ್ಲಿ ವ್ಯಾಲ್ಯೂಯೇಷನ್ ನಡೆಯೋದಿರುತ್ತೆ. ಸೊ ಹೀಗಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಒಂದು ಕೀ ಆನ್ಸರ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.